ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸ್ನೇಹಿತರೆ, ನೀವು ನಿನ್ನೆ ನೋಡಿರ್ಬೋದು, ಲಾಯರ್ ಜಗದೀಶ್ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ರದ್ದಲ್ಲ ಜಗದೀಶ್ ಅವರು. ಸೊ ಬಿಗ್ ಬಾಸ್ ಹೋಗೋಕ್ಕೆ ಮುಂದೆ ಡಿ ಬಾಸ್ ಅವ್ರ ಹೆಸರು ತೊಗೊಂಡು ಡಿ ಬಾಸ್ ಅವ್ರು ಕೊಲೆ ಮಾಡಿಲ್ಲ, ಬೇರೆ ಯಾರೋ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದರೆ, ಹೋರಾಟ ಮಾಡೋಣ ಅಂತ ಪ್ರಚಾರ ತೊಗೊಂಡೋಗಕ್ಕೆ ಬಂದಿದ್ದಂತಹ ಜಗದೀಶ್ ಅವರು ಬಿಗ್ ಬಾಸ್ ಹೋಗಿ ಬಂದು, ಸೊ ಯಾರೇ ಡಿ ಬಾಸ್ ಅಭಿಮಾನಿಗಳು ಅವರ ಹೋರಾಟಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ರು. ಸೊ ಯಾರೂ ಸಪೋರ್ಟ್ ಮಾಡಿಲ್ಲ, ಅದು ನಿಜಾನೇ, ಅದು ಅವ್ರ ಪ್ರಚಾರ ಅಂತ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ಅವ್ರು ಬಿಗ್ ಬಾಸ್ಗೆ ಹೋದ್ಮೇಲೆ ಅದೇ ಡಿ ಬಾಸ್ ಅಭಿಮಾನಿಗಳೇ ಸಪೋರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ವೋಟ್ ಮಾಡಿ ಉಳ್ಸೋಕ್ಕೆಲ್ಲ ಪ್ರಯತ್ನ ಪಟ್ಟರು. ಹಾಗೆ ಅವ್ರು ಹೊರಗಡೆ ಬಂದಾಗ ತುಂಬ ನೋವು ಕೂಡ ಪಟ್ಟಿದ್ದಿದೆ. ಆದರೆ ಡಿ ಬಾಸ್ ಅವ್ರನ್ನ ಟಾರ್ಗೆಟ್ ಮಾಡಿ ಮತ್ತೆ ಬಂದು, ಸೊ ಏನಾದರೂ ಆಗಲಿ, ನಾನು ನೆಗೆಟಿವ್ಗಾಗಲಿ ಪಾಸಿಟಿವ್ಗಾಗಲಿ ನಾನು ಟಾರ್ಗೆಟ್ ಮಾಡಿ, ಸೊ ನನ್ನ ಪ್ರಚಾರ ತೊಗೊಬೇಕು, ನನಗೆ ಅಷ್ಟು ಕೋಟಿ ಇದೆ, ಇಷ್ಟು ಕೋಟಿ ಇದೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಅದು ನಿಜನೇ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಏನಕ್ಕೆ ಈ ಥರ ಬಿಟ್ಟು ಪ್ರಚಾರ ತೊಗೊತಾ ಇದ್ದಾನೋ ಗೊತ್ತಿಲ್ಲ. ಸೊ ಡಿ ಬಾಸ್ ಅವ್ರ ಬಗ್ಗೆ ಪ್ರಚಾರ ತೊಗೊಂಡ. ಇವಾಗ ಡಿ ಬಾಸ್ ಅವ್ರ ಅಭಿಮಾನಿಗಳು ಇವನು ಹೋರಾಟಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಉದ್ದೇಶಕ್ಕೆ, ಸೊ ಇವನು ಮಾತಾಡಿದ್ದಕ್ಕೆಲ್ಲ ಡಿ ಬಾಸ್ ಅಭಿಮಾನಿಗಳು ಕಮೆಂಟ್ ಮಾಡಿ ಅವನಿಗೆ ಕ್ವಶನ್ ಮಾಡಿದ್ದಕ್ಕೆ ಈಗ ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ಒಂದು ಷಡ್ಯಂತ್ರ ಮಾಡಿದ್ದಾನೆ. ಅದು ಒಂದು ಸೂಕ್ಷ್ಮ ವಿಷಯ ಅದು. ಸೊ ಡ್ರಗ್ಸ್ನ ಮಾರ್ತಾ ಇದ್ದಾರಾ ಅನ್ನೋ ಡೌಟ್ ಇದೆ ನಮಗೆ. ಅವ್ರದ್ದು ಒಂದು ಗ್ರೂಪ್ಗಳಿದ್ದಾವೆ, ಡಿ ಬಾಸ್ ಅವ್ರ ಅಭಿಮಾನಿಗಳು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಸೊ 70,000 ಜನ ಇದ್ದಾರೆ, ಅವರೆಲ್ಲ ಡ್ರಗ್ಸ್ ಮಾಡ್ತಾ ಇದ್ದಾರಾ? ಸೊ ಗ್ರೂಪ್ ಮಾಡ್ಕೊಂಡು ಇಲ್ಲೇನು ಕೆಲಸ ಮಾಡ್ತಾರೆ? ಸೊ ಅಂದರೆ ಇವರು ಡ್ರಗ್ಸ್ ಮಾಡ್ಕೊಂಡು ಇವ್ರು ಬದುಕ್ತಾ ಇರೋದು, ಅನ್ನ ತಿಂತಾ ಇರೋದು. ಡಿ ಬಾಸ್ ಇವ್ರಿಗೆಲ್ಲ ಕುಮ್ಮ ಕೊಟ್ಟಿದ್ದಾನ, ಡಿ ಬಾಸ್ ಇನ್ವಾಲ್ವ್ ಆಗಿದ್ದಾನ, ಇಲ್ಲ ಇವ್ರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋ ಡೌಟ್ ಇದೆ. ಸೊ ಇದೆಲ್ಲ ನಮಗೆ ಒಂದೇ ಒಂದು ಸಿಂಗಲ್ ಪಾಯಿಂಟ್ ಸಿಕ್ಕಿದ್ರೆ ಸಾಕು, ಅವ್ರನ್ನ ಒಳಗಡೆ ಹಾಕಿಸ್ತೀನಿ, ಸೊ ಲೈಫ್ ಲಾಂಗ್ ಜೈಲಲ್ಲಿ ಇರಂಗೆ ಮಾಡ್ತೀನಿ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾನೆ. ಸೊ ನಾನು ಕೇಳೋದಿಷ್ಟೇ, ಡಿ ಬಾಸ್ ಅಭಿಮಾನಿಗಳು 70,000 ಜನ ಏನಿದ್ದಾರೆ ಅವರು, ಸೊ ಗ್ರೂಪಲ್ಲಿ ಇದ್ದಾರಲ್ಲ, ಅವರೆಲ್ಲ ಗ್ರೂಪಲ್ಲಿ ಇದ್ಬಿಟ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ. ಅವರು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಒಂದು ಒಳ್ಳೆ ಕುಟುಂಬ ಇರುತ್ತೆ ಅವರಿಗೆ. ಸೊ ಅವ್ರಿಗೂ ಜವಾಬ್ದಾರಿ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಹೆಂಡತಿ ಮಕ್ಕಳಿರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ಸೊ ಅವರು ಓದಿದ್ದಾರೆ, ಸೊ ಬೇರೆ 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 ಕೆಲಸ ಮಾಡ್ತಾರೆ, ಕೂಲಿಯಿಂದ ಹಿಡಿದು ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಒಂದು ಸಾಫ್ಟ್ವೇರ್ ಇರ್ಬೋದು, ನಾನಾ ರೀತಿ ಬಿಸ್ನೆಸ್ಗಳಿರ್ಬೋದು, ಎಲ್ಲ ಥರದಲ್ಲೂ ಇದ್ದಾರೆ. ಸೊ ಅವ್ರಿಗೆ ಯಾವುದೋ ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನೆಲ್ಲ ಮಾಡಿ ಬದುಕೋ ಅವಶ್ಯಕತೆ ಇಲ್ಲ ಅವ್ರಿಗೆ ಆಗಲಿ, ಡಿ ಬಾಸ್ಗೆ ಆಗಲಿ. ಡಿ ಬಾಸ್ ಒಂದು ಮೂವಿ ಮಾಡಿದ್ರೆ ಎಷ್ಟು ಕೋಟಿ ಅವ್ರಿಗೆ ಸಂಭಾವನೆ ಬರುತ್ತೆ, ಅವ್ರಿಗೆ ಎಷ್ಟು ರೆಂಟ್ ಬರುತ್ತೆ, ಇದೆಲ್ಲ ನಮ್ಮ ಜಗದೀಶ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಹಾಗೆ ಜಗದೀಶ್ ಅವ್ರು ಹೇಳ್ತಾರಲ್ಲ, ನಂದು ಯಾವುದೋ 1.5 ಎಕರೆ ಇದೆ, 100 ಕೋಟಿ, ನನ್ನ ಮನೆ 10 ಕೋಟಿ, ನನಗೆ 3 ಲಕ್ಷ ಬಾಡಿಗೆ ಬರುತ್ತೆ, ಕಾಂಪ್ಲೆಕ್ಸ್ ಇದೆ ಅಂತ. ಸೊ ಹಾಗೆ ಡಿ ಬಾಸ್ ಅವ್ರು ಕೂಡ ಇದೆ, ಅರ್ಥ ಮಾಡ್ಕೊಳ್ಳಿ ಜಗದೀಶ್. ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ಮಾತಾಡೋಕೆ ಹೋಗ್ಬಿಡಿ. ಹಾಗೆ ಅವ್ರ ಅಭಿಮಾನಿಗಳು ಕೂಡ ತುಂಬ ಕಷ್ಟಪಟ್ಟು ದುಡಿದು ತಿಂತಾರೆ. ಯಾರು ನೀನು ಹೇಳೋ ಥರ ಕಚಡ ಕೆಲಸ ಎಲ್ಲ ಮಾಡಲ್ಲ. ಸೊ ನೀನು ಏನಕ್ಕೆ ಈ ಥರ ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ಇಲ್ಲ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ. ನಿನಗೇನೋ ಆ ಥರ ನಿಜಾನೇ ಅನಿಸಿದ್ರೆ ಅದನ್ನು ಪ್ರೂವ್ ಮಾಡು. ಸೊ ಪ್ರೂವ್ ಮಾಡಿ ಮಾತಾಡು. ಸೊ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು. ಹಾಗೆ ಡಿ ಬಾಸ್ ಅಭಿಮಾನಿಗಳಿಗೆ ಮಾತ್ರ ಗ್ರೂಪ್ ಇಲ್ಲ. ಸೊ ಎಲ್ಲ ನಟ ನಟಿಯರು, ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೂ ಗ್ರೂಪ್ ಇರುತ್ತೆ. ಏನಕ್ಕೆ ಅಂದರೆ, ಸೊ ಅವ್ರವರು ಹೀರೋಗಳಿರ್ಬೋದು, ಹೀರೋಯಿನ್ಗಳಿರ್ಬೋದು, ಮೂವಿ ಬಂದಾಗ ಪ್ರಮೋಷನ್ಗಳು ಮಾಡ್ಕೊತಾರೆ, ಒಬ್ರಿಗೊಬ್ರು ತಲುಪಿಸ್ಕೊತಾರೆ. ಸೊ ಅಭಿಮಾನಿಗಳು ಏನು ಮಾಡಬೇಕು, ಅವ್ರ ಸಂಘಟನೆಗಳು ಏನು ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಕಟೌಟ್ ಹಾಕೋದಿರಲಿ, ಪೋಸ್ಟರ್ಗಳು ಹಾಕೋದಿರಲಿ, ಸೋಷಿಯಲ್ ಮೀಡಿಯಾದ ವೀಡಿಯೋಗಳು ಹಾಕೋದಿರಲಿ, ಈ ರೀತಿ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ. ನೀನು ಹೇಳೋ ರೀತಿ ಇಲ್ಲ ಕಚಡ ಕೆಲಸ ಎಲ್ಲ ಮಾಡೋಕ್ಕೋಗಲ್ಲ. ನೀನು ಹೇಳೋ ರೀತಿ 70,000 ಜನ ಅಲ್ಲ, ಇನ್ನೂ ಜಾಸ್ತಿನೇ ಇರ್ತಾರೆ. ಸೊ ಹಾಗೆ ಬೇರೆ ಬೇರೆ ನಟರಿಗೂ ಸಾವಿರಾಂತರ ಜನ, ಲಕ್ಷಾಂತರ ಜನ ಅಭಿಮಾನಿಗಳು ಗ್ರೂಪಲ್ಲಿ ಇರ್ತಾರೆ. ಹಾಗಾದ್ರೆ ಅವರೆಲ್ಲ ನಿಮಗೆ ಡ್ರಗ್ಸ್ ಮಾರ್ತಾ ಇದ್ದಾರಾ? ಡ್ರಗ್ಸ್ ಮಾರೋರೇನ? ಏನು ಮಾತಾಡ್ತಾ ಇದೆಯಾ ಜಗದೀಶ್? ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ. ನೀನು ಬಿಗ್ ಬಾಸಿಂದ ಬಂದಮೇಲೆ ಸ್ವಲ್ಪ ಹುಚ್ಚು ಥರ ಆಡ್ತಾ ಇದೆಯಾ, ಬಟ್ ನೀನು ಹುಚ್ಚ ಅಲ್ಲ. ಹುಚ್ಚು ಥರ ಆಡಿ ನೀನು ಪ್ರಚಾರ ತೊಗೊಳಕ್ಕೆ ನೋಡ್ತಾ ಇದೆಯಾ. ಆ ಪ್ರಚಾರ ತೊಗೊಳೋದೇನಿದೆಯೋ ಅದು ಒಳ್ಳೆ ಕೆಲಸ ಮಾಡು. ಹಾಗೆ ಅದು ಯಾವುದೋ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ಮಾತಾಡ್ತಾ ಇದೆ, ಓಕೆ, ನಾನು ಸಪೋರ್ಟ್ ಮಾಡ್ತೀನಿ. ಸೊ ನಮಗೂ ಅದು ನಿಜ ಅನ್ನಿಸ್ತು, ಬೆಟ್ಟಿಂಗ್ ಆ್ಯಪು ಸ್ಟಾಪ್ ಆಗಬೇಕು. ಬಿಗ್ ಬಾಸ್ ಮೋಕ್ಷಿತ್ ಅವರು ಯಾವುದೋ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ದಾರೆ ಅಂತ ಅದು ಒಂದು ವೀಡಿಯೋ ಹಾಕಿದೆ, ಅದು ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಹಾಗೆ ಆ ಮೋಕ್ಷಿತ ಒಬ್ಬರೇ ಮಾಡಿಲ್ಲ, ತುಂಬ ಜನ ಮಾಡಿದ್ದಾರೆ. ಅವ್ರನ್ನೆಲ್ಲ ಎತ್ಕೊಬಂದು ಮಾತಾಡು, ಅದು ಒಪ್ಕೊಳ್ಳೋಣ. ಅದು ಬಿಟ್ಟು ನೀನು ಡಿ ಬಾಸ್ ಫ್ಯಾನ್ಸ್ಗಳು ಅಂದ್ಕೊಂಡು ನೀನು ಟಾರ್ಗೆಟ್ ಮಾಡಿದ್ರೆ ನೀನು ಪ್ರಚಾರ ತಗೊತೀಯಾ? ಸೊ ಈ ರೀತಿ ಮಾತಾಡಿ ನೀನು ಏನು ಪ್ರಯೋಜನ ತಗೊತಾ ಇದೆಯಾ? ನೀನು ಮಾತಾಡ್ತಿರೋದು ಎಲ್ಲರಿಗೂ ಗೊತ್ತು, ನೀನು ಸುಳ್ಳು ಮಾತಾಡ್ತಾ ಇದೆಯಾ, ಟಾರ್ಗೆಟ್ ಮಾತಾಡ್ತೀಯಾ. ನೀನು ಹೇಳ್ತಾ ಇದೆಯಾ ಡೌಟ್ ಇದೆ ಅಂತ. ಡೌಟ್ ಇದ್ದರೆ ಹಿಂಗಪ್ಪ ನೀನು ಈ ಥರ ಮಾತಾಡ್ತೀಯಾ? ಸೊ ನೀನು ಪ್ರೂವ್ ಮಾಡು. ಡಿ ಬಾಸ್ ಅಭಿಮಾನಿಗಳು 70,000 ಜನರು ನಿನಗೆ ಡ್ರಗ್ಸ್ ಮಾಡ್ತಾವ್ರೆ ಅಂತ ಹೇಳ್ತಾ ಇದೆಯಲ್ಲ, ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಎಲ್ಲ ಹೀರೋಗಳಿಗೂ, ಎಲ್ಲ ಹೀರೋಯಿನ್ಗಳಿಗೂ, ರಾಜಕೀಯ ವ್ಯಕ್ತಿಗಳಿಗೂ ಗ್ರೂಪ್ ಇರುತ್ತೆ. ಆ ಗ್ರೂಪಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ನೀನು ಅವ್ರನ್ನೆಲ್ಲ ಕ್ವಶನ್ ಮಾಡು. ಇವಾಗ ಡಿ ಬಾಸ್ ಅವ್ರಿಗೆ ಹಿಂಗೆ ಕ್ವಶನ್ ಮಾಡೋದು ಅದೇ ರೀತಿ ಎಲ್ಲರಿಗೂ ಕ್ವಶನ್ ಮಾಡೋ ಹೋಗಿ ಒಪ್ಕೊತೀನಿ. ಸೊ ಡಿ ಬಾಸ್ ಅಭಿಮಾನಿಗಳು ಮಾತ್ರ ಗ್ರೂಪಲ್ಲಿದ್ದು ಇನ್ನು ಯಾರೂ ಗ್ರೂಪಲ್ಲಿ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ. ಇದು ತಪ್ಪು ಜಗದೀಶ್, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ.
ಸೊ ಯಾಕೆಂದರೆ ನಾನು ಒಬ್ಬ ಡಿ ಬಸ್ ಅಭಿಮಾನಿ, ಬಟ್ ನಾನು ಯಾವುದೋ ಗ್ರೂಪಲ್ಲಿಲ್ಲ. ಬಟ್ ಡಿ ಬಸ್ ಅಭಿಮಾನಿಯಾಗಿ ನೀನು ಡಿ ಬಸ್ ಅಭಿಮಾನಿಗಳು ಅಂತ ಹೇಳ್ದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆ ಥರ ಕಚಡ ಕೆಲಸ ಮಾಡೋ ಬದುಕೋರು ಯಾರು ಇಲ್ಲ. ಎಲ್ಲರೂ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಕೂಲಿ ಮಾಡ್ತಾಯಿದ್ರು, ನಿಯತ್ತಿಂದ ಕೂಲಿ ಮಾಡ್ತಾನೆ ಗುರು. 500 ರೂಪಾಯಿ ಕೊಡ್ತಾರೆ ದಿನಕ್ಕೆ, 100 ರೂಪಾಯಿ ಖರ್ಚು ಮಾಡ್ತಾನೆ, 400 ರೂಪಾಯಿ ಉಳಿಸ್ಕೊತಾನೆ. ಅವ್ನಿಗೆ ಏನು ರೀ ನೀನು ಹೇಳೋ ಥರ ಕಚಡ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಜಗದೀಶ್ ಆ ಥರ ಎಲ್ಲ ಮಾತಾಡಬೇಡ. ಟಾರ್ಗೆಟ್ ಮಾಡಿ ಸುಮ್ಮನೆ ನೀನು ಪ್ರಚಾರಕ್ಕೋಸ್ಕರ ಯಾಕಿದ್ದು ಮಾತಾಡ್ತಿದ್ಯಾ? ಆಮೇಲೆ ನನಗೂ ಒಂದು ವಿಷಯ ಬಂತು, ಜಗದೀಶ್ ಅವರು ಕೂಡ ಒಂದು ಯಾವುದೋ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಕೆಲವು ಯೂಟ್ಯೂಬ್ ಚಾನಲ್ಗಳ್ನ ಅದಕ್ಕೆ ಜಾಯಿನ್ ಮಾಡಿಕೊಂಡು ಕೆಲವು ವೀಡಿಯೋಗಳು ಕೊಟ್ಟು ಅಪ್ಲೋಡ್ ಮಾಡಿ ಪ್ರಚಾರ ಮಾಡಿ ನನ್ನ ವೀಡಿಯೋನ ವೈರಲ್ ಮಾಡಿ ಅಂತೆಲ್ಲ ಕೇಳ್ಕೊತಾ ಇದೆಯಂತೆ. ಸೊ ಮತ್ತು ನೀನು ಈ ಗ್ರೂಪ್ ಮಾಡಿ ಏನು ಪ್ರಯೋಜನಕ್ಕೆ, ಏನು ಉದ್ದೇಶಕ್ಕೆ ಮಾಡ್ತಾ ಇದೆಯಾ? ನೀನೇನು ಮಾಡ್ತಾ ಇದೆಯಾ? ಇದನ್ನೆಲ್ಲ ಸ್ವಲ್ಪ ಹೇಳು, ನಾವು ಕೇಳಿಸ್ಕೊತೀವಿ. ಹಾಗೆ ನಿನ್ನ ವೀಡಿಯೋನ ವೈರಲ್ ಮಾಡೋಕ್ಕೆ ಕೆಲವು ಯೂಟ್ಯೂಬ್ ಚಾನಲ್ಗಳನ್ನ ಗ್ರೂಪಲ್ಲಿ ಹಾಕ್ಕೊಂಡಿದೆಯಂತೆ. ಸೊ ನೋಡೋಣ, ಅದರಲ್ಲಿ ಯಾರೋ ಕೆಲವರು ಅಡ್ಮಿನ್ಗಳು ಆ ವೀಡಿಯೋಗಳು ಹಾಕ್ತಾ ಇರ್ತಾರಂತೆ. ಅಡ್ಮಿನ್ ಏನು ಸೊ ಅಪ್ಲೋಡ್ ಮಾಡಿ ವೈರಲ್ ಮಾಡಿ ಇದರಿಂದ ಲಕ್ಷಾಂತರ ರೂಪಾಯಿ ದುಡಿಬೋದು. ಸೊ ನಮ್ಮ ಜಗದೀಶ್ ಅವ್ರಿಗೆ ವೀಡಿಯೋ ವೈರಲ್ ಆದರೆ ಅವ್ರಿಗೆ ಒಂದು ಪ್ರಚಾರ ಸಿಗುತ್ತೆ, ನಿಮಗೆ ದುಡ್ಡು ಸಿಗುತ್ತೆ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾರಂತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಜಗದೀಶ್ ಅವರು ಸುಳ್ಳು ಸುದ್ದಿ ಪ್ರಚಾರ ಮಾಡೋಕ್ಕೋಗಿ ನೀವೇ ಯಾಕೆ ಜನರ ಮುಂದೆ ಹುಚ್ಚರ ಥರ ಕಾಣಿಸ್ತಾ ಇದ್ದೀರಾ? ಬಟ್ ಹುಚ್ಚರಲ್ಲ, ನೀವು ಹುಚ್ಚರ ಥರ ಆಡಿ ಪ್ರಚಾರ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ಮಾಡಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಮೊದಲ ಬಾರಿಗೆ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ವಿಡಿಯೋನು ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಡಿ ಬಸ್, ಜೈ ಕರ್ನಾಟಕ ಮಾತೆ.